ಬಸವೇಶ್ವರ ಸ್ವಾಮಿ ಪಟ್ಟಣ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆ ಇದೇ ತಿಂಗಳ 22ರಂದು ನಡೆಯಲಿದೆ. ಬಸವ ಸೇನೆ ತಂಡವನ್ನ ಈ ಬಾರಿ ಜಗಳಿಸುವಂತೆ ಮಾಡಬೇಕು ಎಂದು ಸಮಾಜದ ಹಿರಿಯ ಮುಖಂಡರುಗಳಾದ ಸೊಸೈಟಿಯ ಮಾಜಿ ಅಧ್ಯಕ್ಷರಾದಂತಹ ಎಚ್.ವಿ. ಮಹೇಶ್ವರಪ್ಪ, ವಿಸಿಎಸ್ ಮೂರ್ತಿ ಮತ್ತು ಎಸ್.ಪಿ. ಜಗನ್ನಾಥ್ ಇವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಹೊರಟಿರುವಂತಹ ಯುವ ತಂಡವನ್ನ ಜಯಬೇರಿಗೊಳಿಸಬೇಕೆಂದು ಸ್ಪರ್ಧೆ ಮಾಡಿರುವ ಎಂ.ಆರ್. ಪ್ರಕಾಶ್ ಅವರು ಕೇಳಿಕೊಂಡರು. ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ತಮ್ಮ ಅಮೂಲ್ಯ ಮತವನ್ನ ನೀಡಿ ತಮ್ಮ ತಂಡ ಜಯಬೇರಿಯಾಗುವಂತೆ ಮಾಡಿ ಎಂದು ಕೇಳಿಕೊಂಡರು. 22ನೇ ತಾರೀಕು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ಬಸವೇಶ್ವರ ಅಕಾಡೆಮಿ ಶಾಲೆಯಲ್ಲಿ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆವರೆಗೂ ಚುನಾವಣೆಯನ್ನು ಚುನಾವಣಾ ಆಯೋಗದವರು ಚುನಾವಣೆಯನ್ನು ಏರ್ಪಡಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನೆಂದರೆ, ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘಕ್ಕೆ ಜೂನ್ ತಿಂಗಳು 2025ಕ್ಕೆ 100 ವರ್ಷ ತುಂಬುತ್ತೆ, ಮುಂದಿನ 6ನೇ ತಿಂಗಳಿಗೆ. ಹಾಗಾಗಿ ಈ ಚುನಾವಣೆಯು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನಮ್ಮ ಸಮಾಜ ಬಾಂಧವರಲ್ಲಿ. ಎರಡನೇದಾಗಿ ಮಹಾಲಿಂಗಪ್ಪ ಅವರು ಸಂಸ್ಥಾಪನೆ ಮಾಡಿದಂಥ ಸೊಸೈಟಿ 1925ರಲ್ಲಿ ಇವತ್ತು 2025ನೇ ಇಸ್ವಿಯ ಚುನಾವಣೆಗೆ ನಾವು ಸಜ್ಜಾಗಿ ಚುನಾವಣೆ ನಿಲ್ತಾ ಇದ್ದೀವಿ. ಇಲ್ಲಿ ಕೂತಿರುವಂಥ ಎಲ್ಲರೂ ಸಹ ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಎಚ್.ವಿ. ಮಹೇಶ್ವರಪ್ಪನವರು, ವಿಸಿಎಸ್ ಮೂರ್ತಿಯವರು, ಎಚ್.ಎಸ್. ಶಂಕರ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿಕೊಂಡು ನಿರ್ದೇಶಕರಾಗಿ ಹಲವಾರು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ಕೊಂಡ್ಬಂದಿದ್ದಾರೆ. ಈ ಹಿಂದೆ ಇವರೆಲ್ಲ ಸೊಸೈಟಿಗಳು ನಡೆಸಬೇಕಾದ್ರೆ ಷೇರು ಬಂಡವಾಳದ ಕೊರತೆ ಇತ್ತು. ನಮ್ಮ ವೀರಶೈವ ಸಮಾಜದಲ್ಲಿ ಮಧ್ಯಮ ವರ್ಗದವರು ಮತ್ತು ಕೂಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದುದರಿಂದ ಅವರಿಗೆ ಅನುಕೂಲವಾಗಬೇಕು ಅಂತೇಳಿ ಮಹಾಲಿಂಗಪ್ಪನವರು 100ನೇ ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಅವತ್ತಿನ ದಿನ 500, 1000, 2000, 3000 ಕೊಡುವಂಥ ಸಂಸ್ಥೆ ಇವತ್ತು ಇವರೆಲ್ಲರ ಸಹಕಾರದಿಂದ ನಮ್ಗಳು ಸಹ ಕೊಟ್ಟಿರೋದ್ರಿಂದ ನಾವು ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅವ್ರು ಮಾಡ್ತಾ ಇದ್ದೀವಿ. ಇವತ್ತು ಈ ಚುನಾವಣೆ ತಂಡವನ್ನು ಸಹ ನಾವು ಅವ್ರ ಮಾರ್ಗದರ್ಶನದಲ್ಲೇ ಕಟ್ಟಿಕೊಂಡು ಮುಂದಿನ 100 ವರ್ಷದ ಮುಂದಿನ ಪೀಳಿಗೆಗೆ ನಾವು ಮಾಡಿಕೊಡ್ಬೇಕು ಅಂತ ಅನುವು ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಉದಾಹರಣೆಗೆ ಏನಪ್ಪ ಅಂತ ಹೇಳಿದ್ರೆ, ಬಸವ ಸೇನೆ ತಂಡವನ್ನು ರಚನೆಗೆ ಕಾರಣ ನಮ್ಮ ಈ 5 ಜನ ಪ್ರಮುಖರು. ಏಕೆಂತ ಹೇಳಿದ್ರೆ ಅವರಿಗೆ ಈ ಹಿಂದೆ ಕೆಲವೊಂದು ಸೊಸೈಟಿಗಳಲ್ಲಿ ನಡೀತಾ ಇರುವಂಥ ಚುನಾವಣೆಗಳು ಬೇರೆ ಬೇರೆ ರೀತಿಯಲ್ಲಿ ವಿಪೋಗಗಳು ತಗೊಂಡಾಗಿ ಅವರವರಲ್ಲೇ ಕಾಂಪಿಟೇಷನ್ ಬಂದು ಜಿದ್ದಿನ ಮನೋಭಾವನೆಗಳು ಬರಬಾರ್ದು, ಮಾಡಬೇಕು ಅಂತ ತಿಳಿದಲ್ಲಿ ಇನ್ನೊಂದು ತಂಡನೂ ಆಗಿದೆ. ಆ ತಂಡದವರಿಗೂ ಸಹ ಇವರು ಹೇಳಿದ್ದಾರೆ, ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡೋಣ, ಒಳ್ಳೆ ಒಂದು ತಂಡವನ್ನು ಬರಲಿ, ಒಟ್ಟಿಗೆ ನಡೆಸ್ಕೊಂಡು ಹೋಗಿ ಚುನಾವಣೆಗೆ ಮಾತ್ರ ನಾವು ಸ್ಪರ್ಧಿಗಳಾಗಿರಬೇಕು ಅಂತ ಒಂದು ಹಿತವಚನಗಳು ಅವ್ರಿಗೂ ಹೇಳಿ ನಮಗೂ ಹೇಳಿದ್ದನ್ನು ಮಾಡಿದ್ದಾರೆ. ನಮ್ಮ ಸೊಸೈಟಿಯ 1,45,00,000 ಷೇರು ಬಂಡವಾಳವನ್ನು ಹೊಂದಿದೆ. ಇವತ್ತು ಪ್ರತಿ ವರ್ಷ ನಾವು 50 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ. ಪ್ರಾಪರ್ಟಿ ಸಾಲನ 5 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು 3.25 ಕೋಟಿ ರೂಪಾಯಿ ಜಾಮೀನು ಸಾಲವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಸಲ ಈ ಅವಧಿಯಲ್ಲಿ ಈ ಕಳೆದ 10 ವರ್ಷದಲ್ಲಿ ಸೊಸೈಟಿ ತುಂಬ ಲಾಭಾಂಶದಲ್ಲಿ ನಡ್ಕೊಂಡು ಬರ್ತಾ ಇದೆ. ಪ್ರತಿ ವರ್ಷವೂ ಡಿವಿಡೆಂಡ್ ಕೊಡ್ತಾ ಇದ್ದೀವಿ, ಇನ್ನೊಂದು ಮಾಡ್ತಾ ಇದ್ದೀವಿ. ಆಮೇಲೆ ಸೊಸೈಟಿಯಲ್ಲಿ ಒಂದು ನಿವೇಶನವನ್ನು CITBಯಲ್ಲಿ ನಾನು 2007ನೇ ಇಸ್ವಿಯಲ್ಲಿದ್ದಾಗ ನನ್ನ ಕಾಲದಲ್ಲಿ ಒಂದು ಸೊಸೈಟಿಯನ್ನು ಮಾಡಿದ್ವಿ. ಹಾಗೆ 2017-18ರಲ್ಲಿ ನಮ್ಮ ಮರಳೇಶ್ವರು ಅಧ್ಯಕ್ಷರಾದಾಗ ಭೂಮಿ ಪೂಜೆಯನ್ನು ಮಾಡಿದ್ವಿ. ನಂತರ ನಾನು ಅಧ್ಯಕ್ಷನಾದಾಗ ಇಲಾಖೆ ವತಿಯಿಂದ 1,50,00,000 ಅನುದಾನವನ್ನು ತಂದು ಈ ಪ್ರಮುಖರೆಲ್ಲರೂ ಏನು ಇವತ್ತು ಕೂತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಲಹಾ ಸಮಿತಿ, ಕಟ್ಟಡ ಸಲಹಾ ಸಮಿತಿ ಅಂತ ಮಾಡಿ ಮೊನ್ನೆ ತಾನೇ ನಾವು ಇದನ್ನು ಬಿಲ್ಡಿಂಗನ್ನು ಸಹ ಉದ್ಘಾಟನೆ ಮಾಡಿದ್ದೀವಿ. ಅದರ ವೆಚ್ಚ 2,42,00,000 ರೂಪಾಯಿಗಳವರೆಗೂ ಆ ಬಿಲ್ಡಿಂಗನ್ನು ಕಚ್ಚಾ ಮಾಡಿದ್ದೀವಿ. ಅದು ಎಲ್ಲವೂ ಸಹ ನಮ್ಮ ಶೇರ್ ಹೋಲ್ಡರ್ಸ್ಗಳನ್ನ ಬಂದಂಥ ಡಿವಿಡೆಂಡನ್ನು ಬಿಟ್ಕೊಟ್ಟಿದ್ದಾರೆ. ಸೊಸೈಟಿಯ ಅಭಿವೃದ್ಧಿಗಾಗಿ ನಮ್ಮ ಸದಸ್ಯರು ಸಹ ತುಂಬ ಅನುಕೂಲವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಬಸವ ಸೇನೆ ತಂಡವನ್ನು ರಚನೆ ಮಾಡೋ ಉದ್ದೇಶ ಏನು ಅಂದರೆ, ಈಗ 100ನೇ ವರ್ಷ ಸಾಲಿನಲ್ಲಿ ಬರ್ತಿರುವಂತಹ ಇದರಲ್ಲಿ ಈಗ ಮನೆಯಲ್ಲಿ ಮಕ್ಕಳನ್ನ ಹೇಗೆ ಜವಾಬ್ದಾರಿಯಾಗಿ ಮತ್ತೆ ಬಿಟ್ಕೊಳ್ತಾರೋ ಹಾಗಾಗಿ ಹಿರಿಯರು ಬೇಡ, ನೀವೊಂದು 4 ಜನ ಹಿರಿಯರಿರ್ರಿ, ಹೊಸಬ್ರನ್ನ ನೀವು ಕಟ್ಕೊಂಡು ಚುನಾವಣೆ ಮಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ಎಂ.ಆರ್. ಪ್ರಕಾಶ್ ಆದ ನಾನು, ಎಚ್.ವಿ. ಮರಳೇಶ್ ಅವರು, ಕಾಯಕಯೋಗಿ ಚನ್ನಬಸಪ್ಪ, ಎಚ್.ಸಿ. ಬಸವರಾಜ್ ಇವ್ರು 4 ಜನ ನಾವು ಹಳಬರಿದ್ದೀವಿ. ಈ ಎಚ್.ಸಿ. ಬಸವರಾಜು ಸಹ 1ನೇ ಬಾರಿ ಹಿಂದೆ ಡೈರೆಕ್ಟರ್ ಆದವರು. ನಂತರ ತಮ್ಮಡಿಹಳ್ಳಿ ನಾಗರಾಜ್ ಅವರು ಕುಂಸಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದಾರೆ. ಅವರನ್ನು ಸಹ ರಿಕ್ವೆಸ್ಟ್ ಮಾಡಿದ್ವಿ, ಬರಬೇಕು ನೀವು ಪತ್ತಿ ಸಹಕಾರ ಸಂಘದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ. ಉದ್ಯಮಿಗಳು ಇದ್ದಾರೆ. ಅದೇ ರೀತಿ ಹುಂಬಿ ಮಹೇಶ್ ಮೂರ್ತಿಯವರು ಸಮಾಜ ನಿರ್ದೇಶಕರಾಗಿದ್ದಾರೆ. ವಿನೋಬನವರದ ಶಿವಾಲಯದಲ್ಲಿ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದಾರೆ ಅಂತ ಹಾಕ್ಕೊಡ್ವಿ. ಬಾಳೆಕಾಯಿ ಮೋಹನ ಅವರು ನಮ್ಮ ಸಮಾಜದ ಹಾಲಿ ನಿರ್ದೇಶಕರಾಗಿದ್ದಾರೆ. ಅವರು ಉತ್ಸಾಹಿ ಯುವಕ, ಅವರನ್ನು ಸಹ ನಮ್ಮ ತಂಡದಲ್ಲಿ ಸೇರಿಸ್ಕೊಂಡಿದ್ದೀವಿ. ಮಾತ್ರ ಚನ್ನಬಸಪ್ಪ, ಆಶಾ ಚನ್ನಬಸಪ್ಪನವರು, ಅವರು ಮನೆಯವರು ಕೌನ್ಸಿಲರ್ ಆಗಿದ್ದು ಅವರು ಸುಮಾರು ಒಂದು 30 ವರ್ಷದಿಂದ ಸಮಾಜ ಸೇವೆಯಲ್ಲಿದ್ದರು. ಅವರನ್ನು ಸಹ ನಾವು ಈ ಟೀಮಲ್ಲಿ ಹಾಕ್ಕೊಂಡಿದ್ವಿ. ಹಾಗೆ ಎಚ್.ಎಸ್. ಮಂಜುನಾಥ್ ನಮ್ಮ ಸಮಾಜಾಧ್ಯಕ್ಷರು,
ಎಚ್ ಎಸ್ ಶಂಕರ್ ಸುದೀರ್ಘವಾದ ಒಂದು 40-50 ವರ್ಷದ ಸೇವೆ ಸಮಾಜದಲ್ಲಿದೆ. ಹಾಗಾಗಿ ಅವ್ರ ಮಗನನ್ನು ಗುರುತಿಸ್ಕೊಂಡು ನಾವು ಈ ಟೀಮಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಪ್ರಭು ವಾರದ್ದವರು ನಿವೃತ್ತ ಯುವಕರು, ಅವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಸೇವೆ ಮಾಡಿದಂಥ ಅನುಭವ ಇದೆ, ಅವರನ್ನು ಹಿರಿಯರಾಗಿ ತೊಗೊಂಡಿದ್ವಿ. ಇನ್ನು ಅನಿತಾ ರವಿಶಂಕರ್ ಅವರು ತಮಗೆಲ್ಲರೂ ಗೊತ್ತಿರುವಂಥವ್ರು, ಕಾರ್ಪೊರೇಟ್ ಆದವರು, ಸಮಾಜ ಡೈರೆಕ್ಟರ್ ಆದರೆ ಸಕ್ರಿಯವಾದ ಮಹಿಳೆ, ಹಾಗಾಗಿ ಅವರನ್ನು ಸಹ ಹಾಕ್ಕೊಂಡಿದ್ವಿ. ಆರತಿ ಸತೀಶ್ ಅಂತೇಳಿ ಇವರು ನಮ್ಮ ಸಮಾಜದ ವಿಚಾರಗಳಲ್ಲಿ ಸಂಘ ಸಂಘಟನೆಗಳಲ್ಲಿ ಓಡಾಡ್ತಾ ಇದ್ದಾರೆ. ಗುರುಸಿದ್ಧ ಶಾಸ್ತ್ರಿಗಳು ಅಂತೇಳಿ ನಮ್ಮ ಬಸವೇಶ್ವರ ಶಾಲೆಯಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು, ಅವರ ಸೊಸೆಯವರು, ಅವರನ್ನು ಹಾಕ್ಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಇವತ್ತು ಏನು ನಾವು ಟರ್ನ್ ಓವರು 50 ಕೋಟಿ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಕೇಂದ್ರೀಕರಿಸಿ ಮನೆ ಆಧಾರದ ಸಾಲವನ್ನು ಸಹ ನನ್ನ ಪೀರಿಯಡಲ್ಲೇ ಮಾಡಿದ್ದು, ಪ್ರಾಪರ್ಟಿ ಸಾಲ, ನಿವೇಶನದ ಸಾಲ ಎಲ್ಲವನ್ನೂ ಮಾಡಿದ್ದೀವಿ. ನಮ್ಮ ಸಾಲಿನಲ್ಲಿ ಬಡ್ಡಿಯನ್ನು ಕಡಿಮೆ ಮಾಡಿದ್ದೀವಿ, ಬಡ್ಡಿ ದರವನ್ನು ಏರ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಅತಿಯಾದ ಹೆಚ್ಚಿನ ಡಿಪಾಸಿಟ್ಗಳನ್ನು ಸಂಗ್ರಹಿಸಿಕೊಂಡು ಅತಿ ಹೆಚ್ಚಿನ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡುವಂಥ ಒಂದು ಮಾಡಬೇಕು ಅನ್ನೋದೊಂದು ತೀರ್ಮಾನ ಮಾಡಿದ್ದೀವಿ. ಆದರೆ ಹಾಗಾಗಿ ನಮ್ಮಲ್ಲಿ ಒಂದು ಲಾಕರ್ ವ್ಯವಸ್ಥೆಯನ್ನು ಇರಲಿಲ್ಲ, ಈ ಬಾರಿ ಆ ಲಾಕರ್ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಹಾಗೆ ವಾಹನದ ಸಾಲವನ್ನು ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ವಿ. ಅತಿಯಾದ ಹೆಚ್ಚಿನ ಬಂಡವಾಳವನ್ನು ಸಂಗ್ರಹಿಸಿಕೊಂಡು ಸೊಸೈಟಿಯ ಶ್ರೇಯೋಭಿವೃದ್ಧಿಗಾಗಿ ಮುಂದಿನ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ತಾವು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸ್ಬೋದೇನೆಂದರೆ, ಅಭಿವೃದ್ಧಿಯ ತಂಡಕ್ಕೆ ಮತವನ್ನು ಯಾಚಿಸೋಕ್ಕೆ ನಿಮ್ಮಿಂದ ನಮಗೆ ಸಹಕಾರವಾಗುತ್ತೆ. ಯಾವತ್ತು ಪತ್ರಿಕೆಗಳಲ್ಲಿ ಬಂದಂಥ ವಿಚಾರಗಳು ಜನರು ಓದ್ತಾರೆ, ಇಲ್ಲಿ ಇರುವಂಥ ಸತ್ಯಾಂಶವನ್ನು ನಾನು ಈ ಕರಪತ್ರದಲ್ಲಿ ಹಿಂದೆ ಮುದ್ರಿಸಿದ್ದೀವಿ, ನಾವು ಮಾಡಿರುವಂಥ ಡೇಟ್ ವೈಸು. ತಾವುಗಳು ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟು ನಮ್ಮ ಈ ಬಸವಸೇನೆ ತಂಡಕ್ಕೆ, ಹಿರಿಯರು ಕಟ್ಟಿದಂತಹ ಬಸವಸೇನೆ ತಂಡಕ್ಕೆ, ಕಿರಿಯರಿಗೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ. ತಾವುಗಳು ಸಹ ತಮ್ಮ ಪತ್ರಿಕೆಯಲ್ಲಿ ಅತಿ ಹೆಚ್ಚಿನ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.